ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಕೋವಿಡ್-19 ಪ್ರಬಂಧ. ಈ ಪ್ರಬಂಧ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಕೊರೋನಾ ಎನ್ನುವ ಹೆಸರು ಕೊರೋನಾ ಎಂದರೆ ಲ್ಯಾಟಿನ್ ಭಾಷೆಯಲ್ಲಿ ಕಿರೀಟ ಎಂದು ಅರ್ಥ. ಮಹಾಮಾರಿ ಕೊರೋನಾ ಕೋವಿಡ್-19 ಎನ್ನುವುದು ವೈರಸ್ನಿಂದ ಬರುವ ಒಂದು ಸೋಂಕು ರೋಗ. ಕೊರೋನಾ ಎನ್ನುವ ಹೆಸರು ಕೊರೋನಾ ಎಂದರೆ ಲ್ಯಾಟಿನ್ ಭಾಷೆಯಲ್ಲಿ ಕಿರೀಟ ಎಂದು ಅರ್ಥ. ಮಹಾಮಾರಿ ಕೊರೋನಾ ಕೋವಿಡ್-19 ಎನ್ನುವುದು ವೈರಸ್ನಿಂದ ಬರುವ ಒಂದು ಸೋಂಕು ರೋಗ. 2019 ಡಿಸೆಂಬರ್ನಲ್ಲಿ ಚೀನಾ ದೇಶದ ವುಹಾನ್ ನಗರದಲ್ಲಿ ಮಹಾಮಾರಿ ಕೊರೋನಾ ಕೋವಿಡ್-19 ಎನ್ನುವ ಸೋಂಕು ರೋಗ ಪತ್ತೆಯಾಗಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿತ್ತು. ವಿಷಯ ವಿವರಣೆ: ಕೋವಿಡ್-19 ಎಂದು ಕರೆಯಲ್ಪಡುವ ಕೊರೋನಾ ವೈರಸ್ ಮಾನವರಲ್ಲಿ ಉಸಿರಾಟದ ವ್ಯವಸ್ಥೆಯಲ್ಲಿ ಅನಾರೋಗ್ಯವನ್ನು ಉಂಟುಮಾಡುವ ಸಾಂಕ್ರಾಮಿಕ ಕಾಯಿಲೆಯಾಗಿದೆ. ಕೊರೋನಾ ವೈರಸ್ ನಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರಿದೆ. ಕೋವಿಡ್-19 ಒಂದು ಹೊಸ ವೈರಸ್ ಆಗಿದ್ದು ಅದು ಇಡೀ ಪ್ರಪಂಚದ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರುತ್ತಿದೆ. ಅದು ಮುಖ್ಯವಾಗಿ ವ್ಯಕ್ತಿಯ ಸಂಪರ್ಕದ ಮೂಲಕ ಹರಡುತ್ತದೆ. ಕೊರೋನಾ ಎನ್ನುವುದು ಮುಖ್ಯವಾಗಿ ವ್ಯಕ್ತಿಯ ಸಂಪರ್ಕದ ಮೂಲಕ ಹರಡುತ್ತಿದೆ. ಕೊರೋನಾ ವೈರಸ್ಸಿನ ಲಕ್ಷಣಗಳು: ಜ್ವರ, ಶೀತ, ಕೆಮ್ಮು, ಮೂಳೆ ನೋವು, ಉಸಿರಾಟದ ಸಮಸ್ಯೆಗಳು, ಆಯಾಸ, ಗಂಟಲು ನೋವು, ಸ್ನಾಯು ನೋವು, ವಾಸನೆ ಅಥವಾ ರುಚಿಯ ನಷ್ಟವನ್ನು ಸಹ ಕೊರೋನಾ ವೈರಸ್ ರೋಗದಲ್ಲಿ ನಾವು ಕಾಣಬಹುದು. ಕೊರೋನಾ ವೈರಸ್ಸಿನ ಮುಖ್ಯ ಲಕ್ಷಣಗಳೇನೆಂದರೆ ಜ್ವರ, ಶೀತ, ಕೆಮ್ಮು, ಮೂಳೆ ನೋವು, ಉಸಿರಾಟದ ಸಮಸ್ಯೆಗಳು, ಆಯಾಸ, ಗಂಟಲು ನೋವು, ಸ್ನಾಯು ನೋವು, ವಾಸನೆ ಅಥವಾ ರುಚಿಯ ನಷ್ಟವನ್ನು ಸಹ ಕೊರೋನಾ ವೈರಸ್ ರೋಗದಲ್ಲಿ ನಾವು ಕಾಣಬಹುದು. ಕೊರೋನಾ ವೈರಸ್ ತಡೆಗಟ್ಟುವಿಕೆ: ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು, ಮಾಸ್ಕ್ ಧರಿಸುವುದು, ಸಾಬೂನಿನಿಂದ ಕೈಗಳನ್ನು ತೊಳೆಯುವುದು, ಕಡ್ಡಾಯವಾಗಿ ಲಸಿಕೆ ವ್ಯಾಕ್ಸಿನೇಷನ್ ಪಡೆದುಕೊಳ್ಳುವುದು, ನಿಯಮಿತವಾಗಿ ಸ್ಯಾನಿಟೈಸರ್ ಬಳಸುವುದು. ಸಾಮಾಜಿಕ ಕೊರೋನಾ ವೈರಸ್ ತಡೆಗಟ್ಟುವಿಕೆಯ ಮುಖ್ಯ ತಡೆಗಟ್ಟುವಿಕೆ ಕ್ರಮಗಳೇನೆಂದರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು, ಮಾಸ್ಕ್ ಧರಿಸುವುದು, ಸಾಬೂನಿನಿಂದ ಕೈಗಳನ್ನು ತೊಳೆಯುವುದು, ಕಡ್ಡಾಯವಾಗಿ ಲಸಿಕೆ ವ್ಯಾಕ್ಸಿನೇಷನ್ ಪಡೆದುಕೊಳ್ಳುವುದು, ನಿಯಮಿತವಾಗಿ ಸ್ಯಾನಿಟೈಸರ್ ಬಳಸುವುದು. ಕೊರೋನಾ ವೈರಸ್ನಿಂದಾದ ದುಷ್ಪರಿಣಾಮಗಳು: ಭಾರತದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳು ಮುಚ್ಚಬೇಕಾಯಿತು. ಭಾರತದಲ್ಲಿ ಕೊರೋನಾ ವೈರಸ್ನಿಂದ ದುಷ್ಪರಿಣಾಮಗಳೇನೆಂದರೆ ಭಾರತದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳು ಮುಚ್ಚಬೇಕಾಯಿತು. ಲಾಕ್ಡೌನ್ನಿಂದ ಜನರ ಜೀವನದ ಮೇಲೆ ದುಷ್ಪರಿಣಾಮ ಬೀರಿತು. ಸಾವಿರಾರು ಜನರು ಉದ್ಯೋಗ ಕಳೆದುಕೊಂಡು ನಿರುದ್ಯೋಗಿಗಳಾಗಿದ್ದರು. ಉಪಸಂಹಾರ: ಕೊರೋನಾ ಕೋವಿಡ್-19 ಜನರ ಜೀವನ ಕಷ್ಟದಲ್ಲಿ ಇದೆ. ಇದರಿಂದಾಗಿ ಜನರ ಜೀವನ ಏನಾಗಿದೆ? ಕಷ್ಟದಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಮಹಾಮಾರಿ ಕೊರೋನಾ ಎಂಬ ರೋಗದ ಬಗ್ಗೆ ಜಾಗೃತಿಯಿಂದ ಇರಬೇಕು. ಕೊರೋನಾ ವೈರಸ್ ಹೇಗೆ ಹರಡುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಬೇಕು. ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧದ ಹೋರಾಟದಲ್ಲಿ ಮಾನವ ಕುಲವು ಒಗ್ಗಟ್ಟಿನಿಂದ ನಿಂತಿದೆ. ಕೊರೋನಾ ಕೋವಿಡ್-19 ಎಂಬ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಟದಲ್ಲಿ ಮಾನವ ಕುಲವು ಒಗ್ಗಟ್ಟಿನಿಂದ ನಿಂತಿದೆ ಮತ್ತು ಜೀವನವು ಖಂಡಿತವಾಗಿ ಜಯಗಳಿಸಬಹುದು. ನಾವು ಒಗ್ಗಟ್ಟಿನಿಂದ ನಿಂತಿದೆ ಆದರೆ ನಮ್ಮ ಜೀವನವನ್ನು ನಾವು ಏನು ಮಾಡಬಹುದು? ಖಂಡಿತವಾಗಿ ಜಯಗೊಳಿಸಬಹುದು. ಈ ಕೊರೋನಾ ಕೋವಿಡ್-19 ಎಂಬ ಒಂದು ಸೋಂಕು ರೋಗವನ್ನು ಹೊರದೂಡಿಸಿ ನಾವು ಮತ್ತೆ ಯಾವುದೇ ರೋಗಗಳು ಬರದೆ ಈ ಮಹಾಮಾರಿಯಾದಂಥ ಇವ್ಯಾವುದೇ ಸೋಂಕು ರೋಗಗಳಿಂದ ನಾವು ಹೊರಬರಬಹುದು. ಇದಕ್ಕೆ ಭಯದಿಂದ ಹೆದರುವುದರಿಂದ ಉಪಯೋಗವಿಲ್ಲ. ನಾವು ಇದರ ತಡೆಗಟ್ಟುವ ಕ್ರಮಗಳನ್ನು ತಿಳಿದುಕೊಂಡು ನಾವು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು, ಮಾಸ್ಕ್ ಧರಿಸಬೇಕು,
ಸಾಬೂನಿನಿಂದ ಕೈಗಳನ್ನು ತೊಳೆದುಕೊಳ್ಳಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಮತ್ತು ಕಡ್ಡಾಯವಾಗಿ ಲಸಿಕೆ ವ್ಯಾಕ್ಸಿನೇಷನ್ ನಿಯಮಿತವಾಗಿ ಸ್ಯಾನಿಟೈಸರ್ ಬಳಸುವುದರಿಂದ ನಮಗೇನಾಗುತ್ತೆ, ಈ ಕೊರೋನಾ ಎಂಬ ಮಹಾಮಾರಿ ರೋಗದಿಂದ ನಾವು ದೂರ ಇರಬಹುದು. ಇದು ಕೊರೋನಾ ಕೋವಿಡ್-19 ಎಂಬ ಪ್ರಬಂಧ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.